ಗಾಂಧೀಜಿಯವರ ಜನ್ಮ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಾಡೋಜ ಡಾಕ್ಟರ್ ಉಡೇ ಪಿ ಕೃಷ್ಣ ಅವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ H.K. ಪಾಟೀಲ್ ಅವರ ಡಾಕ್ಟರ್ ನಟರಾಜ್ ಇಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಪ್ರತಾಪ್ ಅವರ ಶ್ರೀ ನರೇಂದ್ರ ಅವರ ವಿಶ್ವಕುಮಾರ್ ಅವರ ಹಾಗೂ ಪ್ರೊಫೆಸರ್ ಶಿವರಾಜ್ ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರು, ನಾವು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಗಾಂಧೀಜಿಯವರ ಕಾರ್ಯಕ್ರಮ ಬೇರೆ ಇರೋದ್ರಿಂದ ಸರ್ಕಾರ ಮತ್ತು ಪಕ್ಷ ಏರ್ಪಾಡು ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಬರೋದು ಬಹಳ ತಡ ಆಯ್ತು. ಅದಕ್ಕೋಸ್ಕರ ನಿಮ್ಮ ಕ್ಷಮೆಯನ್ನು ಕೋರಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ನಾನು ಮತ್ತೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಹಳ ಸಂತೋಷದಿಂದ ಮಹಾತ್ಮ ಗಾಂಧಿ ಜಯಂತ್ಯೋತ್ಸವ, ವಿಶ್ವ ಅಹಿಂಸಾ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ H.K. ಪಾಟೀಲ್ ಮತ್ತೆ ಉಡೇ ಕೃಷ್ಣ ಅನೇಕ ವಿಚಾರಗಳನ್ನ ಪ್ರಸ್ತಾಪ ನಿಮ್ಗೆಲ್ಲ ಮಹಾತ್ಮ ಗಾಂಧೀಜಿಯವರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ಹೋರಾಟದ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಾರೆ. ಸಂತ ಮತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ನುಡಿದಂತೆ ನಡೆದಂತೆ ಸತ್ಯ ಅಹಿಂಸಾ ಮಾರ್ಗದಲ್ಲಿ ನಡೆದಂತೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅಹಿಂಸಾ ಮಾರ್ಗದಲ್ಲೇ ಹೋರಾಟ ಮಾಡಿ ಲಕ್ಷಾಂತರ ಜನ, ಈ ದೇಶದ ಜನ ಅದರಲ್ಲಿ ಭಾಗವಹಿಸಲಿಕ್ಕೆ ಪ್ರೇರಣೆಯನ್ನು ಮಾಡುವಂಥದ್ದು ಮಹಾತ್ಮ ಗಾಂಧೀಜಿ. ಅವರು ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರವಾಗಿರ್ಬೇಕು.
ಸ್ವಾತಂತ್ರ್ಯದ ಗಾಳಿಯನ್ನ ಸೇವಿಸ್ತಾ ಇದ್ದೀವಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿ ನಮಗೆ ಸ್ವಾತಂತ್ರ್ಯ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಹುಟ್ಟಿದ್ರಲ್ಲ ಅಂತಕ್ಕಂಥದ್ದೇ ನಮ್ಗೆ ಹೆಮ್ಮೆ ತರ್ತಕ್ಕಂಥದ್ದು. ಅದಕ್ಕೆ ಒಬಾಮಾ ಅವರು ಹೇಳಿದಂತ ಮಾತನ್ನ ಅವರು ಭಾರತಕ್ಕಷ್ಟೇ ನಾಯಕರಲ್ಲ, ಈ ಜಗತ್ತಿಗೆ ನಾಯಕರು ಅಂತಕ್ಕಂಥ ಮಾತನ್ನ ಅಮೆರಿಕದ ಮಾಜಿ ಅಧ್ಯಕ್ಷರು ಹೇಳಿದರು. ಅವರು ಬಹಳ ಜನ ಹೇಳ್ತಾರೆ, ಇದು ಕೂಡ ಉಲ್ಲೇಖ ಮಾಡಿದ್ದಾರೆ, ಗಾಂಧೀಜಿ ಹಿಂದೂ ಪ್ರಸ್ತುತ ಮಾತು ಹೇಳುತ್ತೆ, ಗಾಂಧೀಜಿ ದಿ ಮ್ಯಾನ್ ಕುಡ್ ನಾಟ್ ಬಿ ಕಿಲ್ಡ್. ಗಾಂಧೀಜಿ ಮ್ಯಾನ್ ಕುಡ್ ನಾಟ್ ಬಿ ಕಿಲ್ಡ್. ಅವರು ಯಾವತ್ತೂ ಇರ್ತಕ್ಕಂಥವ್ರು, ಅವ್ರ ವಿಚಾರ ಯಾವಾಗಲೂ ಕೂಡ ನಮ್ಮ ಜೊತೆಲಿ. ಹಾಗಾಗಿ ಗಾಂಧಿಯನ್ನ ಹೊಂದಿರಬಹುದು, ಆದ್ರೆ ಅವ್ರ ವಿಚಾರನ ಕೊಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸತ್ಯ ಅಹಿಂಸೆಯನ್ನು ಕೊಲ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಗಾಂಧೀಜಿಯವರು ಹೇಳದಂತೆ ಇನ್ನೊಂದು ಮಾತು ಏನು ಅಂತಂದ್ರೆ, ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿರುತ್ತದೆ. ಎಲ್ಲ ನ್ಯಾಯಾಲಯಗಳು ಒಂದೊಂದ್ಸಾರಿ ನ್ಯಾಯಾಲಯಗಳಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕದೇ ಇರಬಹುದು. ಆದ್ರೆ ಗಾಂಧೀಜಿಯವರು ಹೇಳ್ತಾರಲ್ಲ, ಆತ್ಮಸಾಕ್ಷಿ ಅನ್ನೋದಿದೆಯಲ್ಲ, ಈ ನ್ಯಾಯಾಲಯಕ್ಕಿಂತ ನಮ್ಮ ನಾವು ನೋಡ್ತಕ್ಕಂಥ ನ್ಯಾಯಾಲಯಗಳು ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟ. ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನ. ಇನ್ನೊಬ್ರು ಮೆಚ್ಕೊಳ್ಳಿ ಬಿಡ್ಲಿ, ವಿರೋಧ ಮಾಡ್ಲಿ ಹೋಗ್ಲಿ, ತೆಗಳ್ಲಿ ಬಿಡ್ಲಿ, ಆದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚೆ ಭಾಷಣ ಮಾಡಿದ್ದಾರೆ. ಸಂವಿಧಾನದ ಮೇಲೆ ಅವತ್ತೇ ಮಾತನಾಡಿ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ, ಹಾಗಾದ್ರೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ. ನಾವು 1950
ಜನವರಿ 26ನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಗಳನ್ನ ಹೋಗ್ಲಾಡಿಸಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವತ್ತೇ 1900 ನವೆಂಬರ್ 25ನೇ ತಾರೀಕಿಗೆ ಆಡಿದ್ದಕ್ಕೆ ಮಾತು. ಅದಕ್ಕೋಸ್ಕರ ನಾವು 2003 18ವರೆಗೆ ಅಧಿಕಾರದಲ್ಲಿದ್ದಾಗ ಮತ್ತೆ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಪಕ್ಷ, ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಪಾಲನೆ ಮಾಡ್ತಕ್ಕಂಥ ಪಕ್ಷ. ಹಿಂದೇನು ಮಾಡಿದೆ ಸ್ವಾತಂತ್ರ್ಯ ಬಂದಾಗ ಈಗಲೂ ಮಾಡ್ಬೇಕು. ಆಗ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡಿ ಈ ಮತ್ತೆ 2ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ನಾವು ಅನೇಕ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ? ಈ ಕಾರ್ಯಕ್ರಮಗಳ ಉದ್ದೇಶ ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಇದ್ದಾರಲ್ಲ, ಅವ್ರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ. ಈ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗಲ್ಲ. ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು, ಅಸ್ಪೃಶ್ಯತೆ ನಿವಾರಣೆ ಮೂಲಕ ಬಹಳ ಹೋರಾಟ. ಆದ್ರೆ ಇನ್ನೂ ಕೂಡ ಅಸ್ಪೃಶ್ಯತೆ ಇದೆ ಅನೇಕ ಕಡೆಗಳಲ್ಲಿ. ನಾವು ನೋಡ್ಲಿಕ್ಕೆ ಜಾತಿ ವ್ಯವಸ್ಥೆ, ಅಸಮಾನತೆ ಎಲ್ಲ ಹೋಗ್ಬೇಕಾದ್ರೆ ಸುಮ್ಮನೆ ಭಾಷಣ ಮಾಡೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಗಾಂಧೀಜಿಯವರು ಏನ್ ಹೇಳಿದ್ರು, ಹಳ್ಳಿಗಳ ಉದ್ಧಾರ ಆಗದೆ ಈ ದೇಶದ ಉದ್ಧಾರ ಆಗಲ್ಲ. ಸರ್ವೋದಯ ಆಗದೆ ಹೋದ್ರೆ ಉದ್ಧಾರ ಆಗಲ್ಲ. ಅಂಬೇಡ್ಕರ್ ಅವರು ಅಂತ್ಯೋದಯ ಆಗದೇನೆ ಉದ್ಧಾರ ಆಗಲ್ಲ. ಸೊ ಈ ಸಮಾನತೆ ತರಬೇಕು ಅಂತಕ್ಕಂಥದ್ದು, ಮತ್ತು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸಮಾಜ ನಿರ್ಮಾಣ ಮಾಡ್ತೀವಿ. ಜಾತಿ ಸುಮ್ಮನೆ ಹೋಗಲ್ಲ. ಎಲ್ರಿಗೂ ಸಮಾನತೆ ಬಂದಾಗ ಮಾತ್ರ, ಎಲ್ರಿಗೂ ಶಿಕ್ಷಣ ಸಿಕ್ಕಿದಾಗ, ಎಲ್ಲರೂ ಆರ್ಥಿಕವಾಗಿ ಸಮಾನರಾದಾಗ, ಎಲ್ರಿಗೂ ಸಾಮಾಜಿಕ ಸಮಾನತೆ ಬಂದಾಗ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಬಸವಣ್ಣವರು 850 ವರ್ಷಗಳ ಹಿಂದೆನೆ ಹೇಳು, ಇವನಾರವ ಎನಿಸದಿರೆಯ, ಇವ ನಮ್ಮವ ಎಂದೆನಿಸೆಯ, ನಿನ್ನ ಮನೆಯ ಮಗನೆಂದೆನಿಸೆಯ, ಕೂಡಲ ಸಂಗಮ ದೇವ. ಮಹಾತ್ಮ ಗಾಂಧೀಜಿಯವರು ಕೂಡ ಸಮಾನತೆ, ಭಾತೃತ್ವದ ಬಗ್ಗೆ, ಪ್ರೀತಿ ವಾತ್ಸಲ್ಯದ ಬಗ್ಗೆ, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ, ಗ್ರಾಮೀಣ ಭಾರತದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ. ಈಗ ನಾವು ಸ್ವತಂತ್ರ ಭಾರತದಲ್ಲಿ ಗಾಂಧೀಜಿಯವರು ಹೇಳದಂತ, ಅಂಬೇಡ್ಕರ್ ಅವರು ಹೇಳದಂತ ಮಾತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ನಡೀತಕ್ಕಂಥದ್ದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಇವತ್ತು ಕಾಕತಾಳಿ ಎಂಬಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ, ಮಹಾತ್ಮ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತಂದ್ರೆ
ನಾನು ಪ್ರಾಮಾಣಿಕತೆ ಬಗ್ಗೆ ಬಹಳ ಉದ್ದನೆ ಭಾಷಣ ಮಾಡಕ್ ಹೋಗಲ್ಲ, ಆದ್ರೆ ಪ್ರಾಮಾಣಿಕವಾಗಿದ್ರು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರದಲ್ಲಿ ಅವರಿಗೆ ಅವರು ಸ್ವಾತಂತ್ರ್ಯ ಯೋಧರು, ಅವರು ಪ್ರಾಮಾಣಿಕವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರ, ಅವ್ರು ಮಾಡಿದಂತ ಅವ್ರು ಬದುಕಂತ ರೀತಿ ನಮಗೆ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೇನೆ. ಅದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥದ್ದು. ಗಾಂಧೀಜಿಯವ್ರ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಬಹಳ ದೀರ್ಘವಾಗಿ ಭಾಷಣ ಮಾಡ್ತಾರೆ, ಅದನ್ನ ಮಾಡಕ್ ಹೋಗಲ್ಲ. ನಾವೆಲ್ಲರೂ ಅವ್ರು ಹಾಕ್ಬಿಟ್ಟಂತ ಮಾರ್ಗ ಅದನ್ನ ನಡೀತಕ್ಕಂತ ಪ್ರಯತ್ನ ಮಾಡೋಣ. ನಾವೆಲ್ಲ ಅವ್ರು ಹೇಳಿದ ರೀತಿಯಲ್ಲಿ ಆಗ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಮಹಾತ್ಮ ಗಾಂಧಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಮಹಾತ್ಮ ಅಂತ ಕರೆದಲ್ಲ, ಅಲ್ಲ ರಾಷ್ಟ್ರಪಿತ ಮಹಾತ್ಮ ಎಲ್ಲರೂ ಆಗಕ್ ಸಾಧ್ಯ ಆಗಲ್ಲ. ಆದ್ರೆ ಅವ್ರು ನಡೀತಕ್ಕಂಥ ದಾರಿಯಿಂದ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು. ಅದು ಮಾಡದೆ ಅವರು ಸಲ್ಲಿಸ್ತಕ್ಕಂಥ ಗೌರವ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ, ನಿಮಗೆಲ್ಲ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಆಮೇಲೆ ಇನ್ನೊಂದು ಹೇಳೋದು ಬಿಟ್ಬಿಟ್ಟೆ, ವಿಶ್ವಕುಮಾರ್ ಹೇಳಿದಾರಲ್ಲ, ಗಾಂಧಿ ಭವನಗಳಲ್ಲಿ ಅವು ಸರಿಯಾಗಿ ನಡೀತಾ ಇಲ್ಲ, ಅವಕ್ಕೆ ಸ್ವಲ್ಪ ಅನುದಾನ ಕೊಡಬೇಕಾಗ್ತದೆ, ಸನ್ಮಾನಿಸ್ತಕ್ಕಂಥ ಅವು ಎಲ್ಲ ಇನ್ನು ಕೆಲವೆಲ್ಲರೂ ಕಟ್ಟಿಲ್ಲ. ನಾನು ಅವತ್ತು ಶ್ರೀನಿವಾಸಯ್ಯನವರು ಗಾಂಧಿ ಭವನ ಮಾಡ್ಕೊಳ್ಬೇಕು, ಎಲ್ಲ ಜಿಲ್ಲೆಗಳಲ್ಲೂ ಮಾಡಿ ಅಂತ ಹೇಳಿಲ್ಲ, ಗಾಂಧಿ ಭವನ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಎಲ್ಲ ಜಿಲ್ಲೆ 30 ಜಿಲ್ಲೆ ಇದೆ, 34 ಜಿಲ್ಲೆ ಆಗ್ತದೆ, 30 ಜಿಲ್ಲೆಗಳಲ್ಲೂ ಕೂಡ ಗಾಂಧಿ ಭವನಗಳ ನಿರ್ಮಾಣ ಮಾಡೋಣ. ಒಂದು ಗಾಂಧಿ ಭವನಕ್ಕೆ 3 ಕೋಟಿ ಜಿಲ್ಲೆಗೆ ಒಂದರಂತೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟು 90 ಕೋಟಿನೂ ರಿಲೀಸ್ ಮಾಡ್ಬಿಟ್ಟೆ. ಇನ್ನೂ ಉಳಿದ ಜಿಲ್ಲೆಗಳಲ್ಲೂ ಮಾಡೋಣ, ಮತ್ತೆ ಅವನ್ನೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋ ರೀತಿಯಲ್ಲೂ ಕೂಡ ಮಾಡೋಣ. ಮತ್ತೆ ಯಾವ್ಯಾವ ಕಟ್ಟಿಲ್ಲ ಅಲ್ಲೂ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕೆಲವು ಜಾಗ ಸಿಕ್ಕಿಲ್ಲ, ಕೆಲವು ಕಡೆ ಕಟ್ಟಿಲ್ಲ, ಅವ್ರು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತು